ನಮಸ್ಕಾರ ತಮ್ಮೆಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ವಿಧಿ 7ರ ಬಗ್ಗೆ ತಿಳ್ಕೊಂಡಿದ್ವಿ. ಸ್ವಲ್ಪ ಗ್ಲಾನ್ಸ್ ಮಾಡೋದಾದರೆ ವಿಧಿ 5 ಭಾರತದ ಒಳಗಿನ ವ್ಯಕ್ತಿಗಳ ನಾಗರಿಕತ್ವದ ಬಗ್ಗೆ ಸರಿಯಾಗಿ ಮಾಹಿತಿಯನ್ನು ಕೊಡ್ತೈತಿ. ವಿಧಿ 5 ಭಾರತದ ಒಳಗಿನ ವ್ಯಕ್ತಿಗಳ ನಾಗರಿಕತ್ವದ ಬಗ್ಗೆ. ವಿಧಿ 6 ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿರತಕ್ಕಂಥ ವ್ಯಕ್ತಿಗಳ ಬಗ್ಗೆ. ವಿಧಿ 7 ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಿದ್ದು ಮತ್ತು ಮರಳಿ ಭಾರತಕ್ಕೆ ಬಂದಿರತಕ್ಕಂಥ ವ್ಯಕ್ತಿಗಳ ಬಗ್ಗೆ ಮಾಹಿತಿ ಕೊಡ್ತೈತಿ. ಇನ್ನು ವಿಧಿ 8 ಈ ಅನ್ಡಿವೈಡೆಡ್ ಇಂಡಿಯಾ ಏನಿದೆ, ಭಾರತ, ಪಾಕಿಸ್ತಾನ, ಆಮೇಲೆ ಬಾಂಗ್ಲಾದೇಶ, ಇದನ್ನೆಲ್ಲ ಬಿಟ್ಟು ಹೊರಗಿದ್ದವ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೈತಿ. ಕೆಲವೊಂದಿಷ್ಟು ಜನ ಭಾರತದಲ್ಲೇ ಹುಟ್ಟಿರ್ತಾರೆ, ಆದರೆ ಕೆಲಸಕ್ಕಂತೇಳಿ ಭಾರತದ ಹೊರಗಿರ್ತಾರೆ. ಅಂಥವರ ನಾಗರಿಕತ್ವದ ಬಗ್ಗೆ ಏನು ಹೇಳ್ತೈತಿ ಅಂತಾರೆ ವಿಧಿ 8 ನೋಡೋಣ. ರೈಟ್ಸ್ ಆಫ್ ದಿ ಸಿಟಿಜನ್ಶಿಪ್ ಸರ್ಟನ್ ಪರ್ಸನ್ಸ್ ಆಫ್ ದಿ ಇಂಡಿಯನ್ ಒರಿಜಿನ್ ರಿಸೈಡಿಂಗ್ ಔಟ್ಸೈಡ್ ಇಂಡಿಯಾ ಅಂತಂದರೆ ಭಾರತೀಯ ಮೂಲದ ವ್ಯಕ್ತಿಗಳು ಭಾರತವನ್ನು ಬಿಟ್ಟು ಹೊರಗಿದ್ದರೆ ಅಂಥವರ ನಾಗರಿಕತ್ವದ ಬಗ್ಗೆ ಏನು ಹೇಳ್ತೈತಿ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ನೋಡೋಣ. ಭಾರತೀಯ ಮೂಲದ ವ್ಯಕ್ತಿಗಳು ಭಾರತವನ್ನು ಬಿಟ್ಟು ಹೊರಗಿದ್ರೆ ಅಂಥವರ ಬಗ್ಗೆ ವಿಧಿ 8 ಸ್ಪಷ್ಟೀಕರಣ ಕೊಡ್ತೈತಿ. ಏನು ಹೇಳ್ತೈತಿ ಅನ್ನೋದನ್ನು ನೋಡೋದಾದರೆ, ಭಾರತೀಯ ಮೂಲದ ವ್ಯಕ್ತಿಗಳು ಸಾಗರೋತ್ತರವಾಗಿ ನೆಲೆಸಿದ್ದರೆ ಅಥವಾ ವಿದೇಶದಲ್ಲಿ ನೆಲೆಸಿದ್ದರೆ ಯಾವಾಗ 26/1/1950 ಅಂದರೆ ಸಂವಿಧಾನ ಜಾರಿಗೆ ಬರುವ ಸಂದರ್ಭದಲ್ಲಿ ಅವರೇನಾದರೂ ವಿದೇಶದಲ್ಲಿ ನೆಲೆಸಿದರೆ ಅಂಥವರು ಹೇಗೆ ಪೌರತ್ವವನ್ನು ಪಡ್ಕೊತಾರೆ ಅನ್ನೋದನ್ನು ವಿಧಿ 8 ಸ್ಪಷ್ಟವಾಗಿ ಹೇಳ್ತೈತಿ. 2 ಕಂಡೀಷನನ್ನು ಫುಲ್ಫಿಲ್ ಮಾಡಬೇಕು. ಅವರು 2 ಷರತ್ತುಗಳನ್ನು ಫುಲ್ಫಿಲ್ ಮಾಡೋದರ ಮೂಲಕ ಅವರು ಕೂಡ ಭಾರತದ ಪ್ರಜೆಗಳಾಗಬಹುದು. ಒಂದನೇದು ಏನಪ್ಪ ಅಂತಂದ್ರೆ 1935ರಲ್ಲಿ ವಿವರಿಸಿದಂತೆ ಇದೆ ಅನ್ಡಿವೈಡೆಡ್ ಇಂಡಿಯಾದ ಬಗ್ಗೆ. 35ರ ಭಾರತ ಸರ್ಕಾರದ ಕಾಯ್ದೆಯಲ್ಲಿ ಅನ್ಡಿವೈಡೆಡ್ ಇಂಡಿಯಾದ ಬಗ್ಗೆ ಡೆಫಿನಿಷನನ್ನು ಕೊಟ್ಟಾರ. ಆ ಡೆಫಿನಿಷನದಂತೆ ಆ ವ್ಯಕ್ತಿ ಭಾರತದಲ್ಲಿ ಜನಿಸಿರಬೇಕು ಅಥವಾ ಅವನ ತಂದೆ ತಾಯಿ ಯಾರಾದರೂ ಭಾರತದಲ್ಲಿ ಜನಿಸಿರಬೇಕು. ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರು ಯಾರಾದರೂ ಭಾರತದಲ್ಲಿ ಜನಿಸಿರಬೇಕು. ಇಲ್ಲ ಅಂತಂದರೆ ಅಜ್ಜ ಅಥವಾ ಅಜ್ಜಿಯರಲ್ಲಿ ಯಾರಾದರೂ ಒಬ್ಬರು ಭಾರತದಲ್ಲಿ ಜನಿಸಿದರೆ, ಯಾವ ಭಾರತ 1935ರ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಹೇಳಿರ್ತಕ್ಕಂಥ ಭಾರತದಲ್ಲಿ ಜನಿಸಿದ್ದರೆ ಆ ವ್ಯಕ್ತಿಯು ಕೂಡ ಭಾರತದ ನಾಗರಿಕ ಆಗ್ತಾನೆ. ಏನು ಫಸ್ಟ್ನೇ ಕಂಡೀಷನು? 1935ರ ಕಾಯ್ದೆಯಲ್ಲಿ ಹೇಳಿರುವಂತೆ ಅನ್ಡಿವೈಡೆಡ್ ಇಂಡಿಯಾದಲ್ಲಿ ಆ ವ್ಯಕ್ತಿಯಾದರೂ ಜನಿಸಿರಬೇಕು, ಅವನ ತಂದೆ ತಾಯಿ ಆದರೂ ಜನಿಸಿರಬೇಕು, ಅಥವಾ ಅವನ ಅಜ್ಜಿ ಆದರೂ ಜನಿಸಿದ್ದರೆ ಆ ವ್ಯಕ್ತಿ ಭಾರತದ ಪೌರನಾಗ್ತಾನೆ. ಇನ್ನು ಎರಡನೇ ಕಂಡೀಷನ್ ಏನಪ್ಪ ಅಂತಂದರೆ, ಕಂಡೀಷನ್ ನಂಬರ್ 2 ಏನು ಹೇಳ್ತೈತಿ ಅಂತಂದರೆ, ಯಾವ ವ್ಯಕ್ತಿ ಭಾರತದ ನಾಗರಿಕನಾಗಬೇಕಂತೇಳಿ ಬಯಸಿರ್ತಾನೋ, ಅವನು ವಿದೇಶದಲ್ಲಿದ್ದು ಭಾರತದ ನಾಗರಿಕನಾಗಬೇಕಂತೇಳಿ ಬಯಸಿರ್ತಾನೋ ಆ ದೇಶದ ರಾಜತಾಂತ್ರಿಕರಲ್ಲಿ ಒಂದು ಮನವಿಯನ್ನು ಕೊಡಬೇಕು. ಏನಂತೇಳಿ, ನಾನು ಭಾರತದ ಪ್ರಜೆ ಎಂದು ನೋಂದಾಯಿಸ್ರಿ ಅಂತೇಳಿ, ರಿಜಿಸ್ಟ್ರೇಷನ್ ಮಾಡಿರಿ ಅಂತೇಳಿ, ಭಾರತದ ಪ್ರಜೆ ಅಥವಾ ಭಾರತದ ನಾಗರಿಕ ಎಂದು ನೋಂದಾಯಿಸಿಕೊಳ್ಳಬೇಕು. ಎಲ್ಲಿ? ಅವನು ಯಾವ ದೇಶದಾಗಿರ್ತಾನಲ್ಲ ಆ ದೇಶದ ರಾಜತಾಂತ್ರಿಕರಲ್ಲಿ ನೋಂದಾಯಿಸಿಕೊಳ್ಳಬೇಕು. ಯಾವಾಗ ಅಂತಂದರೆ ಸಂವಿಧಾನ ಜಾರಿ ಆಗುವುದಕ್ಕಿಂತ ಮೊದಲು ಅಥವಾ ತಕ್ಷಣ ನಂತರದಲ್ಲೂ. 26/1/1950 ಮೊದಲಾದರೂ ಸರಿ ಅಥವಾ ತಕ್ಷಣಕ್ಕೆ ನಂತರದಲ್ಲಾದರೂ ಸರಿ. ಮೊದಲು ಅಥವಾ ನಂತರ. ಈಗ ಯಾವುದೋ ಒಂದು ಫ್ಯಾಮ್ಲಿ ಬ್ರಿಟನ್ಗೆ ದುಡಿಯಾಕೆ ಹೋಗಿರ್ತೈತಿ ಅಂತ ಅನ್ಕೊಂಡು, ಕೆಲಸ ಸಂಬಂಧ ಬ್ರಿಟನ್ಗೆ ಹೋಗಿರ್ತಾರೋ ಅಂತ ಅಂದ್ಕೊಂಡ್ರೆ, ಅಲ್ಲಿರ್ತಕ್ಕಂಥ ಭಾರತದ ರಾಜತಾಂತ್ರಿಕ ಕಚೇರಿಯಲ್ಲಿ ಏನು ಮಾಡಬೇಕು ಅಂತಂದರೆ, ನಾನು ಭಾರತದ ಪ್ರಜೆ ಆಗ್ತೀನಿ, ನನಗೆ ಭಾರತದ ಪ್ರಜೆ ಅಂತೇಳಿ ಕನ್ಸಿಡರ್ ಮಾಡೋಕೆ ಒಂದು ಅಪ್ಲಿಕೇಶನನ್ನು ಕೊಡಬೇಕು. ಅದನ್ನು ರಿಜಿಸ್ಟ್ರೇಷನ್ ಅಂತ ಕರಿತೀವಿ. ಅದನ್ನು ನೋಂದಣಿ ಮಾಡ್ಕೋಬೇಕು. ನೋಂದಣಿ ಮಾಡ್ಕೊಂಡ್ರು ಅಂತಂದರೆ ಅವನು ಕೂಡ ಭಾರತದ ಪ್ರಜೆ ಅಂತೇಳಿ ಕನ್ಸಿಡರ್ ಮಾಡ್ತೈತಿ. ಯಾಕಂತಂದರೆ 26/1/1950 ಮೊದಲು ಯಾರು ಯಾವ ದೇಶದ ಪ್ರಜೆ ಅಂತೇಳಿ ಯಾರಿಗೂ ಗೊತ್ತಾಗೋದಿಲ್ಲ. ಯಾಕಂದರೆ ಅದಕ್ಕಿಂತ ಮೊದಲು ಎಲ್ಲರೂ ಬ್ರಿಟಿಷ್ ಭಾರತದ ಪ್ರಜೆಗಳಂತೇಳಿ ಕನ್ಸಿಡರ್ ಮಾಡಿರ್ತಾರೆ, ಬ್ರಿಟಿಷ್ ಭಾರತದ ಪ್ರಜೆಗಳು ಅಂತೇಳಿ. ಹೀಗಾಗಿ ಯಾರು ಭಾರತದ ಪ್ರಜೆಗಳು ಅಂತೇಳಿ ತಿಳ್ಕೊಬೇಕಾಗಿತ್ತು ಅಂತಂದರೆ ಈ 5ರಿಂದ 8ನೇ ವಿಧಿಗಳು ಬಹಳ ಮಹತ್ವವನ್ನು ತಿಳಿಸ್ತವೆ. ಏನಂತೇಳಿ, ವಿಧಿ 5 ಭಾರತದ ಪ್ರಜೆ ಯಾರು, ವಿಧಿ 6 ಪಾಕಿಸ್ತಾನದಿಂದ ಬಂದವರಿಗೆ ಪೌರತ್ವವನ್ನು ಹೆಂಗೆ ಕೊಡೋದು, ವಿಧಿ 7 ಭಾರತವನ್ನು ಬಿಟ್ಟು ಪಾಕಿಸ್ತಾನಕ್ಕೆ ಹೋಗಿದ್ದು ಮತ್ತು ಮರಳಿ ಭಾರತಕ್ಕೆ ಬಂದಿದ್ದರು ಅಂತಂದರೆ ಅವ್ರು ಹೆಂಗೆ ಪೌರತ್ವವನ್ನು ಪಡ್ಕೊತಾರೆ. ಇವರು ಎಲ್ಲಿ ಅನ್ಡಿವೈಡೆಡ್ ಇಂಡಿಯಾದಲ್ಲಿ ಇಲ್ಲೇ ಇರ್ತಾರೆ. ಅವರು ಇದೇನು ಅಖಂಡ ಭಾರತ ಏನೈತಲ್ಲ ಇಲ್ಲೇನೇ ಇದ್ದರು. ಇನ್ನು ಕೆಲವೊಂದಿಷ್ಟು ಜನ ಅಮೇರಿಕ, ಇಂಗ್ಲೆಂಡ, ಯುರೋಪ್ನಲ್ಲಿ ಏನಾದರೂ ಇದ್ದರು ಅಂತಂದರೆ ಅವರು ಭಾರತದವರೇ ಆಗಿರ್ತಾರೆ. ಅವರು ಏನಾದರೂ ಅಲ್ಲಿದ್ದರು ಅಂತಂದರೆ ಅವರಿಗೆ ಪೌರತ್ವ ಹೆಂಗೆ ಕೊಡೋದು, ಅದನ್ನು ವಿಧಿ
8 ಕ್ಲಿಯರಾಗಿ ಹೇಳ್ತೈತಿ ಏನಂತೇಳಿ, ಯಾವ ವ್ಯಕ್ತಿ ಭಾರತದ ಪೌರತ್ವವನ್ನು ಪಡೆಯೋಕೆ ಬಯಸಿರ್ತಾನೋ, ಭಾರತ ಮೂಲದ ವ್ಯಕ್ತಿ ಭಾರತದ ಪೌರತ್ವವನ್ನು ಪಡೆಯೋಕೆ ಬಯಸಿರ್ತಾನೋ ಆ ವ್ಯಕ್ತಿ ಆದರೂ 1935 ಕಾಯ್ದೆಯಲ್ಲಿ ಹೇಳಿರುವಂತೆ ಅನ್ಡಿವೈಡೆಡ್ ಇಂಡಿಯಾದಲ್ಲಿ ಜನಿಸಿರಬೇಕು. ಇಲ್ಲ ಅವನ ಪೇರೆಂಟ್ಸ್ನಲ್ಲಿ ಒಬ್ಬರು, ಐದರ್ ಆಫ್ ಹಿಸ್ ಪೇರೆಂಟ್ಸ್, ತಂದೆ ಅಥವಾ ತಾಯಿಯರಲ್ಲಿ ಯಾರಾದರೂ ಒಬ್ಬರು ಭಾರತದಲ್ಲಿ ಜನಿಸಿರಬೇಕು, ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ನಲ್ಲಿ ಯಾರಾದರೂ ಒಬ್ಬರು ಭಾರತದಲ್ಲಿ ಜನಿಸಿರಬೇಕು. ಅಜ್ಜ ಅಥವಾ ಅಜ್ಜಿಯರಲ್ಲಿ ಯಾರಾದರೂ ಒಬ್ಬರು ಭಾರತದಲ್ಲಿ ಜನಿಸಿರಬೇಕು. ಇದರ ಜೊತೆಗೆ ಅವ ಏನು ಮಾಡಬೇಕು ಅಂತಂದ್ರೆ ಅಲ್ಲಿನ ರಾಜತಾಂತ್ರಿಕರಲ್ಲಿ ಏನು ಮಾಡಬೇಕು ಅಂದರೆ ನಾ ಭಾರತದ ಪ್ರಜೆ ಅಂತೇಳಿ ನೋಂದಣಿ ಮಾಡ್ಕೋಬೇಕು. ಯಾವಾಗ ಅಂತಂದ್ರೆ ಸಂವಿಧಾನ ಜಾರಿಯಾದ ತಕ್ಷಣ ಅಥವಾ ಜಾರಿಯಾಗುವುದಕ್ಕಿಂತ ಮೊದಲು. ಡೇಟ್ ಫಿಕ್ಸ್ 26/1/1950 ಮೊದಲು ಅಥವಾ 26/1/1950 ನಂತರ ಆದರೂ ಕೂಡ ಅವನು ನೋಂದಣಿ ಮಾಡಿರಬೇಕು. ಅಂದ್ರೆ ಮಾತ್ರ ಅವನು ಭಾರತದ ಪ್ರಜೆ ಆಗ್ತಾನೆ. ಇದಿಷ್ಟು ಭಾರತದಿಂದ ಹೊರಗಿರ್ತಕ್ಕಂಥ ಭಾರತದ ಮೂಲದ ಪ್ರಜೆಗಳ ನಾಗರಿಕತ್ವ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡಿದ್ವಿ. ಈ ವಿಡಿಯೋದಲ್ಲಿ ನೀಡಲಾದ ಮಾಹಿತಿ ನಿಮಗೆ ಇಷ್ಟ ಆಗೈತೆ ಅಂತೇಳಿ ಅನ್ಕೊತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಲೈಕ್ ಮಾಡಿರಿ. ಧನ್ಯವಾದಗಳು.